ಆನಂದದ ಅನುಭವ ನಮಗಾಗಬೇಕು ಅಂದರೆ, ಮೋಕ್ಷದ ಅನುಭವ ನಮಗಾಗಬೇಕು ಅಂದರೆ ನಾವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರಬೇಕು. ಅಂದರೆ ಆ ಆನಂದ ಅಂದರೆ ಎಲೆಕ್ಟ್ರಿಸಿಟಿ ಅಂತ ಅಂದ್ಕೊಳ್ಳಿ, ಅದೊಂದು ಎನರ್ಜಿ ಅಂತ ಅಂದ್ಕೊಳ್ಳೋಣ. ಅದರ ಅನುಭವ ನಾವಾಗಬೇಕು ಅಂದರೆ ನಾವು ಗುಡ್ ಕಂಡಕ್ಟರ್ ಆಗಬೇಕು. ಆವಾಗಲೇ ನಮಗೆ ಅದರ ಅನುಭವ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಗುರುಗಳು ಇದನ್ನು ಸೈಂಟಿಫಿಕ್ ಆಗಿ ಗುಡ್ ಕಂಡಕ್ಟರ್, ಬ್ಯಾಡ್ ಕಂಡಕ್ಟರ್ ಹಾಗೂ ಸೆಮಿ ಕಂಡಕ್ಟರ್ ಅಂದ್ರೇನು, ನಾವು ನಮ್ಮ ಕಂಡಕ್ಟಿವಿಟಿನ ಹೇಗೆ ಹೆಚ್ಚು ಮಾಡ್ಕೋಬೇಕು, ಆ ಕಂಡಕ್ಟಿವಿಟಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಡ್ಡ ಆಗಿರುವಂಥ ಶತ್ರುಗಳು ಯಾವುವು ಅನ್ನೋದನ್ನು ಸೈಂಟಿಫಿಕ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ನಮ್ಮಲ್ಲಿರೋ ಅರಿಷಡ್ ವರ್ಗಗಳು ಅಂದರೆ ನಮ್ಮಲ್ಲಿರೋ ಅಂತಃಶತ್ರುಗಳಾದ 6 ಶತ್ರುಗಳೇನಿದೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇವುಗಳನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ನಮ್ಮಲ್ಲಿರೋ ಆ 6 ಶತ್ರುಗಳು ಯಾರು, ಅವರನ್ನು ಹೇಗೆ ನಾವು ತೊಡೆದು ಹಾಕಿ ಪರಿಶುದ್ಧರಾಗಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಹೋದ ಸಂಚಿಕೆಯಲ್ಲಿ ನಾವು ತೇನವಿನ ತೃಣಮಪಿ ನ ಚಲತಿ ಅನ್ನೋದಕ್ಕೆ ಅಣುಚೇತನರಿಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಕೃಷ್ಣ SS ಅನ್ನೋರು ತೇನವಿನ ತೃಣಮಪಿ ನ ಚಲತಿ ಅನ್ನೋದು ಒಂದು ರೀತಿಯಲ್ಲಿ ಸರಿನೇ ಅಂತ ತುಂಬ ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೌದು, ಈ ಸೂರ್ಯ ಬರೋದಕ್ಕಾಗಲಿ, ಸೃಷ್ಟಿಯಲ್ಲಿ ಪ್ರತಿಯೊಂದು ಚಲನೆ ವಲನೆಗಳು, ಚಿಲಿಪಿಲಿಗಳು, ನಮ್ಮ ಜೀವನ ಶುರುವಾಗೋದಕ್ಕೆ, ಲವಲವಿಕೆಗೆ, ಪ್ರತಿಯೊಂದಕ್ಕೂ ಬೇಕಾಗಿರೋದು ಆ ಭಗವಂತನ ಪ್ರೇರಣೆ, ಆಜ್ಞೆ. ಈ ತೇನವಿನ ತೃಣಮಪಿ ನ ಚಲತಿ ಅನ್ನುವಂಥ ಒಂದು ಸೆಂಟೆನ್ಸನ್ನು, ಆ ವಾಕ್ಯವನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕೇ ಹೊರತು ಅಣುಚೇತನರು ಮಾಡಬೇಕಾದ ಕೆಲಸ ಅಂದರೆ, ಅದರಲ್ಲೂ ಮನುಷ್ಯರು, ಅಣುಚೇತನರು ಅಂದರೆ ಪ್ರತಿಯೊಬ್ಬ ಫಾರ್ಮಲ್ಲಿ, ಅಂದರೆ ಯಾವ ಫಾರ್ಮಲ್ಲಿ, ಯಾವ್ಯಾವ ಆಕಾರದಲ್ಲಿ, ಅಂದರೆ ಬೇರೆ ಪ್ರಾಣಿಗಳು ಸ್ಪೀಶೀಸಲ್ಲೆಲ್ಲ ಏನು ಹೋಗಿದೆಯೋ ಅಣುಚೇತನ, ಅದಕ್ಕೆ ಸಂಬಂಧ ಇಲ್ಲ. ಮನುಷ್ಯರು ಮಾತ್ರ ಮಾಡಬೇಕಾದಂಥ ಕೆಲಸಕ್ಕೆ, ಮನುಷ್ಯರಲ್ಲಿರುವ ಅಣುಚೇತನ ಮಾಡಬೇಕಾದಂಥ ಕೆಲಸಕ್ಕೆ ಕೆಲವು ಸ್ವಾತಂತ್ರ್ಯಗಳಿದೆ. ಅದನ್ನೆಲ್ಲ ನಾವು ಮಾಡಬೇಕು. ಕೆಲವೊಂದಕ್ಕೆ ಸ್ವಾತಂತ್ರ್ಯ ಇಲ್ಲ. ಚಿಕ್ಕ ಚೌಕಟ್ಟು, ದೊಡ್ಡ ಚೌಕಟ್ಟು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಇದ್ದುಕೊಂಡು ನಾವೇನು ಮಾಡಬೇಕು, ನಮ್ಮ ಲಿಮಿಟೇಷನ್ಸ್ ಏನು ಅಂತ ತಿಳ್ಕೋಬೇಕು. ನಾವು ಮಾಡಿದ ಆ ಕೆಲಸಕ್ಕೆ, ನಮ್ಮ ಸ್ವಾತಂತ್ರ್ಯದಲ್ಲಿ, ನಮ್ಮ ಚೌಕಟ್ಟಿನಲ್ಲಿ ನಾವು ಮಾಡದಂಥ ಕೆಲಸಕ್ಕೆ ನಾವೇ ಹೊಣೆ ಹೊರತು ಆ ಭಗವಂತ ಎಲ್ಲದಕ್ಕೂ ಪ್ರೇರಣೆ ಕೊಟ್ಟ ಹಾಗಾಗಿ ನಾವು ಮಾಡಿದ್ವಿ ಅನ್ನೋದು ತಪ್ಪಾಗತ್ತೆ. ಅದನ್ನು ನಾವು ಭಗವಂತನ ಪ್ರೇರಣೆ ಮತ್ತು ಆಜ್ಞೆನ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನೂ ಸುಲಭವಾಗಿ ನಿಮ್ಮೆಲ್ರಿಗೂ ಅರ್ಥ ಆಗಬೇಕು ಅಂತಂದರೆ, ಕನ್ನಡದ ಯಾವುದೋ ಒಂದು ಸಿನಿಮಾ ಸಾಂಗಲ್ಲಿದೆ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ ಅಂತ. ಆ ಪೂರ್ತಿ ಸಾಂಗಲ್ಲೇ ಎಷ್ಟು ಅದ್ಭುತವಾದ ವಿವರಣೆ ಕೊಟ್ಟಿದ್ದಾರೆ ಅಂದರೆ, ಎಲ್ಲದಕ್ಕೂ ಪ್ರೇರಣೆ, ಆಜ್ಞೆ ಕೊಡೋ ಭಗವಂತ ನೀನೇ ಎಲ್ಲ, ನಿನ್ನಿಂದಾನೇ ಎಲ್ಲ, ನೀನೇ ಎಲ್ಲ ಕಡೆ ಇರೋದ್ರಿಂದ ಎಲ್ಲ ವಸ್ತುಗಳಲ್ಲೂ, ಪ್ರತಿಯೊಂದು ಕಣಕಣದಲ್ಲೂ ನೀನೇ ಇದೆಯಾ ಅನ್ನೋದಕ್ಕೆ, ನಿನ್ನಿಂದಾಗೆ ಈ ಎಲ್ಲ ಚಿಲಿಪಿಲಿ, ಲವಲವಿಕೆ, ಜೀವನ ಶುರುವಾಗತ್ತೆ ಅನ್ನೋದಕ್ಕೆ ಅದ್ಭುತವಾದ ಒಂದು ಲಿರಿಕ್ಸ್ನ ಅದಕ್ಕೆ ಬರೆದಿದ್ದಾರೆ. ಅದ್ಭುತವಾದ ಸಾಹಿತ್ಯ ಅದರಲ್ಲಿ ಇದೆ. ನೀವೆಲ್ಲ ಅದನ್ನು ನೋಡಿ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಅಂತರಂಗ ಶುದ್ಧಿ ಅಂದ್ರೇನು, ಅದು ಹೇಗೆ ಮಾಡ್ಕೋಬೇಕು, ನಮ್ಮಲ್ಲಿ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಗೂಬೆ, ತೋಳ, ಶ್ವಾನ, ಜಕ್ಕವಕ್ಕಿ, ಗರುಡ ಪಕ್ಷಿ ಹಾಗೂ ಹದ್ದು, ಈ ಎಲ್ಲ ಗುಣಗಳನ್ನು ಹೋಲುವ 6 ಶತ್ರುಗಳು ನಮ್ಮಲ್ಲಿರುತ್ತೆ. ಆ ಶತ್ರುಗಳನ್ನು ಹೇಗೆ ಹೋಗಲಾಡಿಸ್ಬೇಕು, ಆ ಶತ್ರುಗಳನ್ನು ನಾವು ಹೇಗೆ ಕಡಿಮೆ ಮಾಡಿಕೊಂಡಾಗ ನಮ್ಮಲ್ಲಿ ಈ ಅಂತರಂಗ ಶುದ್ಧಿ ಅನ್ನೋದು ಬರುತ್ತೆ, ಆಮೇಲೆ ನಮಗೆ ಆನಂದದ ಅನುಭವ ಆಗತ್ತೆ ಅನ್ನೋದನ್ನು ಅದ್ಭುತವಾಗಿ ಗುರುಗಳು ಇದರಲ್ಲಿ ವಿವರಿಸಿದ್ದಾರೆ. ಇವತ್ತಿನ ಈ ಸಂಚಿಕೆನ ಶುರು ಮಾಡೋಣ ಬನ್ನಿ. ಈಗ ಒಂದು ಕರೆಂಟ್ ಇದೆ ಅಂತ ಇಟ್ಕೊಳ್ಳಿ. ಈ ಕರೆಂಟು ಎಲ್ಲ ವಸ್ತುಗಳಲ್ಲೂ ಪ್ರವಹಿಸುವುದಿಲ್ಲ, ಗೊತ್ತಿದೆ ನಮಗೆ. ಅಂದರೆ ಯಾವುದು ಈ ವಿದ್ಯುತ್ ಶಕ್ತಿಗೆ ಗುಡ್ ಕಂಡಕ್ಟರ್ ಅಂದರೆ ಸರಿಯಾದಂತಹ ಸಂವಾಹಕವಾಗಿರುತ್ತೆ, ಅದರೊಳಗೆ ಕರೆಂಟ್ ಹೋಗುತ್ತೆ. ಯಾವುದು ಸರಿಯಾದಂತಹ ಸಂವಾಹಕ ಅಲ್ಲ, ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಅದರೊಳಗೆ ವಿದ್ಯುತ್ ಶಕ್ತಿ ಹೋಗೋದಿಲ್ಲ. 2 ತುದಿ ಇದೆ, ಮಧ್ಯೆ ಮರತುಂಡಿದೆ. ಮರತುಂಡು ಮುಟ್ಟಿದಾಗ ನಮಗೆ ಕರೆಂಟಿನ ಅನುಭವ ಇಲ್ಲ, ಹಾಗಾಗಿ ಈ ಸರ್ಕ್ಯೂಟಲ್ಲಿ ಕರೆಂಟ್ ಇಲ್ಲ. ಹೇಳಕ್ಕೆ ಬರುತ್ತಾ ಸರ್? KPTCLನವರು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಯಾವತ್ತಿನವರೆಗೂ ಇದು ನಾನ್ ಕಂಡಕ್ಟರ್ ಆಗಿರುತ್ತೆ, ಆವತ್ತಿನವರೆಗೂ ಅದು ನಮಗೆ ಅನುಭವಕ್ಕೆ ಬರೋದಿಲ್ವೇ ಹೊರತು ಅಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೆಮಿ ಕಂಡಕ್ಟರ್ ಅಂತ ಬೇರೆ ಇರುತ್ತೆ.
ಅದು ಇತ್ಲ ಕಡೆ ಪೂರ್ತಿ ಕಂಡಕ್ಟ್ರು ಅಲ್ಲ, ಇತ್ಲ ಕಡೆ ಪೂರ್ತಿ ನಾನ್ ಕಂಡಕ್ಟ್ರು ಅಲ್ಲ, ಸೆಮಿ, ಅರ್ಧಂಬರ್ಧ. ಅಲ್ಲೇನಾಗುತ್ತೆ, ಯಾವಾಗಲೂ ಒಂದ್ಸಲ ಪಾಸ್ ಆಗುತ್ತೆ, ಅಲ್ಲೊಂದ್ಸಲ ಪಾಸ್ ಆಗಲ್ಲ. ಎಲ್ಲ ನಾವು ನೋಡ್ತಿದ್ದೀವಲ್ವ, ವಿಜ್ಞಾನ ತಾನೇ ಇದು. ಅದೇ ತರಹ ಈ ಒಂದು ಅಣುಚೇತನ ಏನಿದೆ, ಅಣುಚೇತನದೊಳಗೆ ಒಂದು ಕರೆಂಟ್ ಪಾಸ್ ಆಗಬೇಕು. ಅದು ಯಾವ ಕರೆಂಟು? ಆನಂದ ಎನ್ನುವ ಕರೆಂಟು. ಆನಂದ ಎನ್ನುವ ಕರೆಂಟು ಈ ಅಣುಚೇತನದೊಳಗೆ ಪ್ರವಹಿಸಿ ಅದಕ್ಕೆ ಅನುಭವ ಬರಬೇಕು ಅಂತಂದರೆ ಅಣುಚೇತನವು ಆನಂದ ಎನ್ನುವ ಕರೆಂಟಿಗೆ ಗುಡ್ ಕಂಡಕ್ಟರ್ ಆಗಿರಬೇಕು. ಅದು ಬ್ಯಾಡ್ ಕಂಡಕ್ಟರ್ ಆದರೆ ಆನಂದ ಅಲ್ಲೇ ಸುರಿತಾ ಇದ್ರೂ ಕೂಡ ಇದರ ಅನುಭವಕ್ಕೆ ಬರೋದಿಲ್ಲ. ಯಾಕೆ? ಇದು ಬ್ಯಾಡ್ ಕಂಡಕ್ಟರ್. ಸೆಮಿ ಕಂಡಕ್ಟರ್ ಆದಾಗ ಏನಾಗುತ್ತೆ, ಯಾವಾಗಲೋ ಒಂದು ಚೂರು ಬರುತ್ತೆ, ಮೀಕಂತೆ ಬಿಟ್ಟೋಗ್ಬಿಡುತ್ತೆ ಅಷ್ಟೇ. ಇದು ಆ ಆನಂದ ಮತ್ತು ಅಣುಚೇತನದ ನಡುವೆ ಇರತಕ್ಕಂತಹ ಒಂದು ಸಂಬಂಧ. ಭಗವಂತ ಹಾಕ್ಕೊಟ್ಟಿರ್ತಕ್ಕಂಥ ಯಾವ ನಿಯಮಗಳಿದೆ, ನಾವು ಯಾರು ಮೀರಕ್ಕಾಗೋದಿಲ್ಲ. ಆ ನಿಯಮಗಳೇನಿದೆ, ಆ ನಿಯಮಗಳ ಚೌಕಟ್ಟಿನಲ್ಲಿ ಸರಿಯಾಗಿ ನಾವು ಆಟ ಆಡಿದ್ದಾದರೆ ನಾವು ಈ ಅಂತರಂಗದಲ್ಲಿರ್ತಕ್ಕಂತಹ ಅಥವಾ ನಮ್ಮ ಅಣುಚೇತನ ಏನಿದೆ ಅದನ್ನು ಒಳ್ಳೆಯ ಗುಡ್ ಕಂಡಕ್ಟರ್ ಆಗಿ ಮಾಡಬಹುದು. ಆವಾಗ ಆನಂದದ ಅನುಭವ ಆಗುತ್ತೆ. ನಾವು ಆ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೋ ನಮಗೆ ತೋಚಿದ ಹಾಗೆ ನಾವು ಆಟ ಆಡಿದ್ವಿ ಅಂತಾದರೆ ಅದು ಈಗಿರುವಷ್ಟು ಕಂಡಕ್ಟಿವಿಟಿಯನ್ನು ಕಳ್ಕೊಂಡು ಆನಂದವನ್ನು ಅನುಭವಿಸೋದಕ್ಕಾಗದೇ ಇರುವಂಥ ರೀತಿಯಲ್ಲಿ ಆಗುತ್ತೆ. ಆನಂದ ಇದೆ, ಆನಂದ ಎಲ್ಲರಿಗೂ ಲಭ್ಯ ಇದೆ, ಎಲ್ಲರಿಗೂ ಅದು ಅನುಭವಕ್ಕೆ ಬರತಕ್ಕಂತಹದ್ದು ಅಣುಚೇತನದ ಹಂತದಲ್ಲಿಯೇ ಹೊರತು ಇಂದ್ರಿಯಗಳ ಹಂತದಲ್ಲಿ ಅಲ್ಲ. ಈ ಅನುಭವ ಬರಬೇಕಾದರೆ ಆ ಪ್ರತಿಯೊಂದು ಅಣುಚೇತನವು ಪರಿಶುದ್ಧವಾಗಿರಬೇಕು. ಇಟ್ ಶುಡ್ ಬಿಕಮ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಆನಂದ. ಈ ವೇದಗಳು ನಮಗೆ ಕೊಡ್ತಾ ಇರತಕ್ಕಂಥ ಯಾವ ಮಾರ್ಗದರ್ಶನ ಇದೆ, ಇಷ್ಟೆಲ್ಲ ವ್ಯವಸ್ಥೆಯನ್ನು ಹೇಳಿ, ಅಣುಚೇತನರೇ, ನೀವು ನಿಮ್ಮ ನಿಮ್ಮ ಅಂತರಂಗಗಳನ್ನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕೆ ಏನೇನು ಮಾಡಬೇಕು ಅದಕ್ಕೆ ಬೇಕಂತ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದು ವೇದಗಳಲ್ಲಿ ಸಿಗ್ತಕ್ಕಂಥ ವಿಚಾರ. ಸರ್, ವೇದ ಓದೇ ನಾವು ಇದನ್ನು ತಿಳ್ಕೋಬೇಕಾ? ಸ್ವಲ್ಪ ಬೇಗ ಆಗುತ್ತೆ ವೇದ ಓದಿ ತಿಳ್ಕೊಂಡ್ರೆ. ಇಲ್ಲ, ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಮ್ಗೆ ವೇದ ಗೊತ್ತಿಲ್ಲಪ್ಪ, ವೇದ ಭಾಷೆ ಗೊತ್ತಿಲ್ಲ, ನಮಗೆ ಸಂಸ್ಕೃತ ಗೊತ್ತಿಲ್ಲ, ಬೇಡ, ಕೂತ್ಕೊಂಡು ನಾವು ಧ್ಯಾನ ಮಾಡಿ ಅಂತರಂಗ ಶುದ್ಧಿಯನ್ನು, ಅಂತರಂಗದ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಯಾರಿಗೂ ಗೊತ್ತಾಗತ್ತೆ. ಯಾಕೆ? ಅಲ್ಲಿಯೂ ಕೂಡ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಯಾವುದು? ಅದೇ ಸರ್ವವ್ಯಾಪಿ ವಿಶ್ವಚೇತನ. ಇದನ್ನು ಮರಿಬಾರ್ದು. ಸರ್ವವ್ಯಾಪಿ ವಿಶ್ವಚೇತನದ ಬಗ್ಗೆ ನಮಗೆ ಸಂಶಯ ಇಲ್ಲ. ವಿಶ್ವಚೇತನವು ಸರ್ವವ್ಯಾಪಿ ಆದ್ದರಿಂದ ನಾವು ಎಲ್ಲಿ ಅದರ ಸಹಾಯವನ್ನು ಕೇಳ್ತೀವೋ ಅಲ್ಲೇ ಅದು ಸಹಾಯ ಕೊಡುತ್ತೆ. ಹೆಬ್ಬೆಟ್ಟು ಸರ್ ಓದಕ್ಕೆ ಬರಲ್ಲ, ಅದು ಕೇಳಲೇ ಇಲ್ವಲ್ಲ. ನಿನ್ನ ಅಂತರಂಗ ಶುದ್ಧಿ ಮಾಡಿಕೊಳ್ಳೋ ಪ್ರಯತ್ನ ಇದೆಯಾ ನಿನಗೆ? ನಿನ್ನ ಅಂತರಂಗದಲ್ಲಿ ಬೇಕಾದ ಸ್ಫುರಣೆಯನ್ನು ಕೊಡ್ತೇನೆ ಅಷ್ಟೇ, ಓವರ್. ಯಾರಿಗೂ ಆಗಬಹುದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ. ಹಾಗಾದರೆ ಈ ಅಂತರಂಗದಲ್ಲಿ ಬ್ಯಾಡ್ ಕಂಡಕ್ಟರ್ ಆಗೋದಕ್ಕೆ ಇರುವಂತಹದ್ದು ಏನು, ಅದನ್ನು ಗುಡ್ ಕಂಡಕ್ಟರ್ ಮಾಡ್ಕೊಳ್ಳೋದು ಹೇಗೆ? ಇದು ಒಂದು ಬಹಳ ಒಳ್ಳೆಯ ಪ್ರಶ್ನೆ ಬರುತ್ತೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವೇದಗಳಿಂದ ಹಿಡಿದು. ಸ್ವಾಮಿ, ನಮ್ಮ ಒಳಗಡೆ ಗಲೀಜು ಗಬ್ಬೆಬ್ಸೋದಿಕ್ಕೆ, ಅಂತರಂಗವನ್ನು ಹಾಳು ಮಾಡೋದಕ್ಕೆ ನಮ್ಮ ಒಳಗಡೆ ದೊಡ್ಡ ಝೂ ಇದೆ ಅಂತಾರೆ. ಯಾರೋ ಒಬ್ಬರಿದ್ರೆ ಏನೋ ಕೊಳೆ ಗಲೀಜು ಅಂತ ಅನ್ಬೋದು, ಒಂದಲ್ಲ. ಝೂ, ಪ್ರಾಣಿಗಳ ಸಮೂಹ ಸೇರ್ಕೊಂಡ್ಬಿಟ್ಟಿದೆ. ಅದು ಗಲೀಜು ಮಾಡ್ತಾನೆ ಇರುತ್ತೆ, ಗಬ್ಬೆಬ್ಬಿಸ್ತಾನೆ ಇರುತ್ತೆ. ಏನು ಮಾಡ್ತೀರಾ ಅಂತ ಅದಕ್ಕೊಂದು ವೇದ ಮಂತ್ರ ಇದೆ, ಬರ್ಕೊಂಬಿಡಿ. ಉಲೂಕಯಾತುಂ ಶುಶುಲೂಕಯಾತುಂ ಜಹಿ ಶ್ವಯಾತುಂ ಉತ ಕೋಕಯಾತುಂ ಸುಪರ್ಣಯಾತುಂ ಉತ ಗೃದ್ಧಯಾತುಂ ದೃಷದೇವ ಪ್ರಮೃಣ ರಕ್ಷ ಇಂದ್ರ. ಋಗ್ವೇದ 7:104-22 ಋಗ್ವೇದದ ಮಂತ್ರ ಇದು. ಋಗ್ವೇದದಲ್ಲಿ ಹೇಳಿದೆ, ಹಂಗಲ್ಲ, ಎಕ್ಸಾಕ್ಟ್ ಲೊಕೇಶನ್ಗಳೆಲ್ಲ ಹೇಳಬೇಕು. ನಾವು ಯಾವುದೇ ಒಂದು ವಿಚಾರ ಮಾತನಾಡುವಾಗ, ಅದರಲ್ಲೂ ವಿಜ್ಞಾನದ ವಿಚಾರ ಮಾತನಾಡುವಾಗ ನಾವು ತುಂಬ ಪ್ರಿಸೈಸ್ ಆಗಿ ಇರಬೇಕು. ಉಲೂಕಯಾತುಂ ಶುಶುಲೂಕಯಾತುಂ ಜಹಿಶ್ವಯಾತುಂ ಊತ ಕೋಕಯಾತುಂ ಸುಪರ್ಣಯಾತುಂ ಊತ ಗೃಧ್ರಯಾತುಂ ದೃಷದೇವ ಪ್ರಮೃಣ ರಕ್ಷ ಇಂದ್ರ. ಋಗ್ವೇದ 7:104. ಎಷ್ಟಪ್ಪ? ಇವು ನಮ್ಮೊಳಗೆ ಸೇರಿಕೊಂಡು ಗಲೀಜು ಮಾಡ್ತಾ ಇದೆ. ಉಲೂಕ ಅಂತಂದರೆ ಗೂಬೆ. ನಮ್ಮ ಪ್ರತಿಯೊಬ್ಬರೊಳಗೂ ಏನಾಗ್ಬಿಟ್ಟಿದೆ, ಈ ಗೂಬೆಗಳು ಸೇರ್ಕೊಂಡ್ಬಿಟ್ಟಿವೆ. ಎಕ್ಸೆಪ್ಷನ್ ಇಲ್ಲ, ಎಲ್ಲರಲ್ಲೂ ಗೂಬೆಗಳು ಸೇರ್ಕೊಂಡಿವೆ. ಆದರೆ
ಈ ಗೂಬೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಈ ಗೂಬೆಗೆ ಬೆಳಕು ಕಂಡ್ರಾಗಲ್ಲ, ಅದು ಯಾವಾಗಲೂ ಕತ್ತಲೇಬೇಕು, ಅದಕ್ಕೆ ಬೆಳಕು ಕಂಡ್ರೆ ಓಡೋಗ್ಬಿಡುತ್ತೆ ಅದು. ಈ ಬೆಳಕು ಅಂದರೆ ಯಾವುದು? ಈ ಬೆಳಕಲ್ಲ, ಇದು ಗೂಬೆಗಾಯಿತು. ಜ್ಞಾನದ ಬೆಳಕಿದೆಯಲ್ಲ, ಆ ಜ್ಞಾನದ ಬೆಳಕಿಗೆ ಕಣ್ಣು ಕೋರೈಸುತ್ತೆ, ನಮ್ಗೆ ಆಗಲ್ಲ ಇದು ಅಂತ ಹೇಳಿ ಜ್ಞಾನದ ಬೆಳಕಿನಿಂದ ದೂರಕ್ಕೆ ಓಡಿ ಹೋಗೋದಿದೆಯಲ್ಲ, ಇದು ಏನಿದು? ನಮ್ಮೊಳಗಿರೋ ಗೂಬೆ. ಕತ್ಲೆ ಒಳಗಿರೋದೇನಾಗತ್ತೆ, ನಮ್ಗೆ ಯಾವ್ದು ಏನು ನಡೆದರೂ ಕೂಡ ಎಲ್ಲ ಸರಿಯಾಗಿ ಕಾಣ್ತಾ ಇರುತ್ತೆ. ಕತ್ಲೆ ಅಲ್ವಾ, ಅದು ಯಾವ್ದು ಎಲ್ಲಿ ಹೋಯ್ತು ಏನಾಯ್ತು ಎಲ್ಲ ಸರಿಯೇ. ಕತ್ಲೆ. ಇದಕ್ಕೇನು ಕರಿತೀವಿ? ಮೋಹ ಅಂತ ಕರಿತೀವಿ. ಎಲ್ಲಿ ನಮಗೆ ಮೋಹ ಇದೆ, ಆ ಮೋಹ ಇರುವ ಕಡೆಯಲ್ಲಿ ನಾವು ಮಾಡಿದ್ದೆಲ್ಲ ಸರಿಯೇ. ನಮ್ಮ ಹುಡುಗ ಎಕ್ಸಾಮಲ್ಲಿ ಕಾಪಿ ಚೆಟ್ ಹೊಡೆದು 80 ಮಾರ್ಕ್ ತೊಗೊಂಬಂದ್ರೆ, ಅಯ್ಯೋ ಮುಂಡಿದೆ, ಎಷ್ಟು ಬುದ್ಧಿನ ನಿಮಗೆ, ಅಂತೂ 80 ಮಾರ್ಕ್ ತಂದಿಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ತೀವಿ. ಕಾಪಿ ಚೆಟ್ ಹೊಡೆದಿದ್ದು ನಮಗೇನಾಯಿತು? ತಪ್ಪು ಅಂತ ಅನ್ನಿಸ್ಲಿಲ್ಲ. ಯಾಕೆ ಹೇಳಿ? ಮೋಹ. ಆ ಮೋಹದ ಕಾರಣದಿಂದ ಏನಾಯಿತು? ಆ ಮಗುವನ ಪ್ರೀತಿಯಿಂದ ಅಪ್ಪಿ ಮುದ್ದಾಡಿ, ನಾನು ಆಗಲೇ ಬಳಸುತ್ತಾ ಕೆಟ್ಟ ಪದವನ್ನು ಬಳಸಿ, ಆಹಾ ಎಂಥ ಸಾಧನೆ ಮಾಡಿದೆಯಾ ಅಂತೀವಿ. ಎಲ್ಲಿ ಮೋಹವಿಲ್ಲ ಅಲ್ಲಿ ಸರಿ ತಪ್ಪುಗಳ ವಿವೇಚನೆ ಸ್ಪಷ್ಟವಾಗಿರುತ್ತೆ. ಜ್ಞಾನವನ್ನು ತಿಳಿಯುವ, ಸರಿಯಾದ ವಿಚಾರವನ್ನು ತಿಳಿಯತಕ್ಕಂತಹ ಒಂದು ಮುಕ್ತ ಮನಸ್ಸು ಯಾವಾಗಲೂ ಇರುತ್ತೆ. ಗೂಬೆಯ ತರಹ ನಾವು ಕತ್ತಲೆಯನ್ನು ಬಯಸುವುದಾಗಲಿ ಅಥವಾ ಮೋಹಕ್ಕೆ ಸಿಲುಕುವುದಾಗಲಿ ಇರೋದಿಲ್ಲ. ಇದು ಒಂದು ಪ್ರಾಣಿ ನಮ್ಮೊಳಗೆ ಗಲೀಜು ಮಾಡ್ತಾ ಇರುವಂಥದ್ದು. ಶುಶುಲೂಕ ಯಾತು. ಶುಶುಲೂಕ ಅಂತಂದರೆ ತೋಳ ಅಂತ. ತೋಳನ ಯಾತು ಅಂತಂದರೆ ನಡೆ ಅಂತ. ತೋಳನ ನಡೆ ಮೊದಲು ನೋಡಿದ್ದು ಗೂಬೆಯ ನಡೆ, ಎರಡನೇದು ತೋಳನ ನಡೆ. ಈ ತೋಳನ ನಡೆ ಹೇಗಿರುತ್ತೆ ಅಂತಂದರೆ ಯಾವಾಗಲೂ ಗುರ್ರ ಅಂತ ಇರುತ್ತೆ, ಕ್ರೋಧಕ್ಕೆ ಸಂಕೇತ ಇದೆ. ಬಹಳ ಬೇಗ ಅದು ಟೆಂಪರ್ ಕಳ್ಕೊಂಡ್ಬಿಡುತ್ತೆ ತೋಳ, ಅದರ ಸ್ವಭಾವ ಅದು. ಈ ತರಹದ ತೋಳ ನಮ್ಮೊಳಗೆ ಕೆಲಸ ಮಾಡ್ತಾ ಇರುತ್ತೆ. ಅದೇನು ಒಂದೇ ಮಾಡ್ತಿರ್ತೋ ಹಲವಾರು ಮಾಡ್ತಿರ್ತೋ ಗೊತ್ತಿಲ್ಲ ನಮಗೆ. ಸಹನೆ ಅನ್ನೋದೇ ನಮ್ಮ ಹೊತ್ತಿರೋದಿಲ್ಲ ನಮಗೆ. ಮೇಲೆ ಸಹನೆಯ ನಾಟಕ ಆಡ್ತಿರ್ಬೋದು, ಒಳಗಡೆ ಇರಿಟೇಟ್ ಆದರೂ ಕೂಡ ತೋಳ ಕೆಲಸ ಮಾಡ್ತಿದೆ ಅಂತ ಅರ್ಥ. ಭಾಳ ಸಲ ಏನು ಮಾಡೋದು, ಆಫೀಸಲ್ಲಿ ಬಾಸ್ ಬೈದರೆ ಕೂಗೋಕ್ಕಾಗತ್ತೆ ಅವ್ರ ಮೇಲೆ. ಬಾಸ್ ಆಯಿತು ಸರ್, ಓಕೆ ಸರ್, ಕೋಪ ಏನಿಲ್ಲ. ಅರೆ ಒಳಗಡೆ ಇನ್ನು ಬಿಡಡೆ ಓಡಾಕ್ಬೇಕು ಅಂತ ಅನಿಸ್ತಾ ಇರುತ್ತೆ, ಹೇಳೋಂಗಿಲ್ಲ. ಹಾಗಾದ್ರೆ ತೋಳ ಇದೆ ಅಂತಲೋ ಇಲ್ಲ ಅಂತಲೋ ಇದೆ ಅಂತ ಅರ್ಥ. ಮೇಲ್ ಕಾಣಿಸ್ತಾ ಇರ್ಬೋದು, ಮೇಲ್ ಕಾಣಿಸೋ ವಿಚಾರ ಅಲ್ಲ, ಒಳಗಿದೆಯಾ. ಶುಶುಲೂಕ ಯಾತು, ತೋಳನ ನಡೆ. ಶ್ವಯಾತು. ಶ್ವ ಅಂತಂದರೆ ನಾಯಿ, ಯಾತು ಅಂದರೆ ನಡೆ. ಈ ನಾಯಿಯ ನಡೆ ಅಂತಕ್ಕಂಥದ್ದು ಮಾತ್ಸರ್ಯಕ್ಕೆ ಸಂಕೇತ. ಅಲ್ಲಿ ಏನೋ ಒಂದಿರುತ್ತೆ, ಕಾವಲಿಗೆ ಬಿಟ್ಟಿರ್ತೀವಿ ಅದನ್ನು, ಅದಕ್ಕೆ ಅದು ಉಪಯೋಗ ಇದೆಯೋ ಇಲ್ವೋ ಇನ್ನೊಬ್ರು ಮುಟ್ಟಕ್ಕೆ ಬಿಡಲ್ಲ ಅಷ್ಟೇ. ಅಲ್ಲಿರುವುದನ್ನು ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ, ತಾನೂ ಬಳಸಲ್ಲ. ಈ ತರಹದ ಬುದ್ಧಿ ಏನಿದೆ ಇದಕ್ಕೆ ಶ್ವಯಾತು, ನಾಯಿಯ ನಡೆ, ಮಾತ್ಸರ್ಯ, ಹೊಟ್ಟೆ ಉರಿ, ಜಲಸಿ ಹೀಗೆಲ್ಲ ಕರಿತೀವಿ. ಇದು ನಮ್ಮೊಳಗಿದೆಯಾ? ನಾಯಿ ಕೆಲಸ ಮಾಡ್ತಾ ಇದೆ. ಅದೇನು 1 ನಾಯಿ ಇದೆಯೋ 20 ನಾಯಿ ಇದೆಯೋ ಗೊತ್ತಿಲ್ಲ ನಮಗೆ, ದೊಡ್ಡ ಝೂ ಇದು. ಉತ ಕೋಕಯಾತು, ಕೋಕ ಪಕ್ಷಿ ಅಂತ. ಈ ಕೋಕ ಪಕ್ಷಿ ಅನ್ನೋದನ್ನ ನಾವು ಇವತ್ತಿನ ಇದರಲ್ಲಿ ಬಹುಶಃ ನೈಟಿಂಗೇಲ್ ಅನ್ನೋದಕ್ಕೆ ಹತ್ರ ತಗೋಬೋದು ಅಂತ ಕಾಣುತ್ತೆ. ನೈಟಿಂಗೇಲ್ ಈ ಪಕ್ಷಿ ಏನು ಮಾಡುತ್ತೆ, ಕಾಮದಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿರುತ್ತೆ ಅಂತಂದರೆ ಅದಕ್ಕೆ ಬೇರೆ ಎರಡನೇ ಬಿಸ್ನೆಸ್ಸೇ ಇಲ್ಲ. ತೊಡಗಿ 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 ಕೊನೆಗೆ ಆ ಕಾಮದ ಸಂಪರ್ಕದಲ್ಲೇ ಪ್ರಾಣನ ಬಿಟ್ಬಿಡುತ್ತೆ. ಹಾಗಾಗಿ ಈ ಕೋಕ ಪಕ್ಷಿ ಅಂತಕ್ಕಂಥದ್ದು ಕಾಮಕ್ಕೆ ಸಂಕೇತ. ಅಂದರೆ ಇಂದ್ರಿಯ ಭೋಗ ಏನಿದೆ, ಇಂದ್ರಿಯ ಅಭಿಲಾಷೆಗಳೇನಿದೆ, ಇಂದ್ರಿಯಗಳಿಗೆ ಹಿತವಾದ್ದನ್ನು ಸಾಧಿಸ್ತಕ್ಕಂಥದ್ದೇನಿದೆ, ಬೇಕು ಬೇಡುಗಳೇನಿದೆ, ಅದೆಲ್ಲದಕ್ಕೂ ಸಂಕೇತ ಈ ಕೋಕ ಪಕ್ಷಿ. ಕಾಮನೆ ಅಂತ ಕರೀ. ಕಾಮ ಅಂತಂದರೆ ನಾವು ಸಾಮಾನ್ಯವಾಗಿ ಗುರುತಿಸ್ಕೊಳ್ತಕ್ಕಂಥ ಗಂಡು ಹೆಣ್ಣು ನಡುವಿನ ಸಂಬಂಧ ಮಾತ್ರ ಆಗಬೇಕು ಅಂತಿಲ್ಲ, ಆಸೆ ಒಟ್ಟಿನಲ್ಲಿ. ಇಂತಹ ಯಾವೊಂದು ಆಸೆ ಇದೆ ಅದು ಕೋಕಯಾತು. ಇದು ನಮ್ಮೊಳಗೆ ಕೆಲಸ ಮಾಡ್ತಿದೆ. ಇನ್ನು 1 ಆಸೆನ 2 ಆಸೆನ, ತರಹವಾರಿ ಆಸೆಗಳು. ಆಮೇಲೇನು ಸುಪರ್ಣಯಾತುಂ ಅಂತ. ಆ ದ್ವಾಸುಪರ್ಣ ಹೇಳುವಾಗ ಏನು ಸುಪರ್ಣ ಇತ್ತು ಅದಕ್ಕೂ ಇಲ್ಲಿರೋ ಸುಪರ್ಣಕ್ಕೂ ಅರ್ಥ ವ್ಯತ್ಯಾಸ ಇದೆ. ಒಂದೇ ಪದ ಇಲ್ಲೂ ಬಂತು ಅಂತ ಹೇಳಿ ಅದೇ ಅರ್ಥನ ತೊಗೊಳೋದಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಪ್ರತಿಯೊಂದು ಪದಕ್ಕೂ ಕೂಡ ವಿಸ್ತಾರವಾದ ಅರ್ಥ ಇದೆ, ಸನ್ನಿವೇಶ ನೋಡಿಕೊಂಡು ತೊಗೊಳ್ಬೇಕಾದ್ದಿದೆ. ಇನ್ನು ಹೇಗೆ ನೀವು ಅರ್ಥ ಮಾಡ್ಕೋತೀರಾ, ಯಾವ ಸನ್ನಿವೇಶದಲ್ಲಿ ಏನು ಅರ್ಥ ತಗೋಬೇಕು? ಅದಕ್ಕೆ ಒಂದು ಸಣ್ಣ ಸೂತ್ರ ಕೊಟ್ಟಿದ್ದಾರೆ ನಿರುಕ್ತಕಾರರು, ಯಾಸ್ಕಾಚಾರ್ಯರು ಅದರಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಂತ್ರದ ಮೂಲದಲ್ಲಿ ಒಂದು ದೇವತಾ ಅಂತ ಉಲ್ಲೇಖ ಮಾಡಿರ್ತಾರೆ, ಅದನ್ನು ಗುರುತಿಸ್ಕೊಳ್ಳಿ ಅಂತಾರೆ.
ದೇವತಾ. ಆದರೆ ಈ ದೇವತಾ ಎನ್ನುವ ಶಬ್ದ ನಾನು ಹೇಳಿದ ತಕ್ಷಣ ಇವತ್ತು ನಮ್ಮ ತಲೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಮಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವತಾ ಅಂದರೆ ಅನ್ನೋದನ್ನ ಅದೇ ಯಾಸ್ಕರು ಅಲ್ಲೇ ಡಿಫೈನು ಮಾಡಿಬಿಟ್ಟಿದ್ದಾರೆ. ಮಂತ್ರ ಪ್ರತಿಪಾದ್ಯ ವಿಷಯವೋ ದೇವತಾ ಅಂದರೆ ಆ ಮಂತ್ರದಲ್ಲಿ ಏನು ವಿಷಯವನ್ನು ನಾವು ಹೇಳ್ತಾ ಇದ್ದೇವೋ, ಮಂತ್ರದ ಸಬ್ಜೆಕ್ಟ್ ಮ್ಯಾಟ್ರ್ ಯಾವುದೋ ಅದಕ್ಕೆ ಒಂದು ಸೂಚನೆ ಕೊಟ್ಟಿರ್ತೀವಿ. ಅದೇನದು ದೇವತಾ. 28 ಕೈ ಕಾಲು ಕಿರೀಟ, ಆ ಲೋಕ ಈ ಲೋಕ, ಏನೇನೋ ನಾವು ದೇವತೆಗಳ ವಿಚಾರ ಯೋಚನೆ ಮಾಡ್ತೀವಲ್ಲ, ದೇವಿ ದೇವತೆ, ಅದು ಯಾವುದೂ ಅಲ್ಲ. ಯಾವತ್ತಿನವರೆಗೂ ಯಾಸ್ಕರು ಕೊಟ್ಟಿರೋ ಈ ಮಾರ್ಗದರ್ಶನ ನಮ್ಮ ತಲೆ ಒಳಗಿರಲ್ಲ, ಆವತ್ತಿನವರೆಗೂ ಈ ಮಂತ್ರಕ್ಕೆ ಈ ದೇವತೆ ಅಂತೀವಿ, ಈ ಮಂತ್ರಕ್ಕೆ ಸ್ತ್ರೀ ದೇವತೆ ಅಂತೀವಿ, ಈ ಮಂತ್ರಕ್ಕೆ ಪುರುಷ ದೇವತೆ ಅಂತೀವಿ. ಆ ಒಂದೊಂದು ದೇವತೆಗೂ ಒಂದೊಂದು ಆಕಾರಗಳು ಕೊಡ್ತಾ ಹೊರಟೋಗ್ತೀವಿ ನಾವು. ಆದರೆ ಭಗವತ್ ಶಕ್ತಿ, ವಿಶ್ವಚೇತನ ಶಕ್ತಿಯು ನಿರಾಕಾರ, ಯಾಕೆಂದರೆ ಅದು ಸರ್ವವ್ಯಾಪಿ ಅನ್ನೋದನ್ನು 3 ದಿವಸದಿಂದ ಒತ್ತಿ ನೋಡ್ತಾ ಇದ್ದೇವೆ. ಹಾಗೆ ದೇವತಾ ಎನ್ನುವ ಅರ್ಥ ಏನು ಅಂತಂದರೆ ಮಂತ್ರ ಪ್ರತಿಪಾದ್ಯ ವಿಷಯ. ಮಂತ್ರದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀವಿ ಅದು ದೇವತಾ, ಅದನ್ನು ಹೇಳ್ಬಿಡ್ತಾರೆ ಮೊದಲಿಗೆ. ಹಾಗಾಗಿ ನಾವು ಒಂದೇ ಪದ ಇದ್ದರೂ ಕೂಡ ಇಲ್ಲಿಯ ಸಬ್ಜೆಕ್ಟ್ ಮ್ಯಾಟ್ರ್ ಏನೋ ಅದಕ್ಕೆ ತಗೋತೀವಿ, ಅಲ್ಲಿಯ ಸಬ್ಜೆಕ್ಟ್ ಮ್ಯಾಟ್ರ್ ಏನೋ ಅದಕ್ಕೆ ತಕ್ಕಂತ ತಗೋತೀವಿ. ಇದಕ್ಕೇನು ಕರಿತೀವಿ ನಾವು? ಕಾಂಟೆಕ್ಸ್ಟ್ ಅಂತ ಕರಿತೀವಿ. ಕಾಂಟೆಕ್ಸ್ಟ್ ಎನ್ನುವುದನ್ನು, ಸಂದರ್ಭ ಎನ್ನುವುದನ್ನು ದೇವತಾ ಮೂಲಕ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರ್ತಾರೆ. ಆ ಕಾಂಟೆಕ್ಸ್ಟು ದೇವತಾ ಇದನ್ನು ನೋಡದೆ ಮಂತ್ರದ ಅರ್ಥವನ್ನು ಮಾಡೋದಕ್ಕೆ ಹೋದರೆ ಎಡವಟ್ಟಾಗತ್ತೆ. ಇನ್ನು ಎಷ್ಟು ಬಿಗಿ ಮಾಡೋಣ, ಅಷ್ಟು ವ್ಯವಸ್ಥೆ ಇದೆ ಇದಕ್ಕೆ. ಇಲ್ಲಿ ಸುಪರ್ಣ ಅಂತಂದರೆ ಚೆನ್ನಾಗಿ ಹಾರುವ ಗತಿಶೀಲ ಅನ್ನೋದೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಸುಪರ್ಣ ಅನ್ನೋದು ನಾವು ಝೂ ವಿಚಾರ ಮಾತಾಡ್ತಾ ಇರೋದ್ರಿಂದ, ಪ್ರಾಣಿ ಪಕ್ಷಿಗಳ ವಿಚಾರ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಅತ್ಯಂತ ಗತಿಶೀಲವಾದ ಗರುಡ ಪಕ್ಷಿಯ ವಿಚಾರ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಬರೀ ಗತಿಶೀಲ ಅಂತ ಅಷ್ಟೇ ಇಲ್ಲ, ಗರುಡ ಪಕ್ಷಿ ವಿಚಾರ ಮಾತಾಡ್ತಾ ಇದ್ದೀವಿ. ನೀವು ಗರುಡ ಪಕ್ಷಿನ ಅಬ್ಸರ್ವ್ ಮಾಡಿ, ಯಾವಾಗಲೂ ಎತ್ತರದಲ್ಲಿ ಹಾರ್ತಾ ಇರುತ್ತೆ ಮತ್ತು ಎಲ್ಲರೂ ಕೂತ್ಕೋಬೇಕಾದ್ರೆ ಕೆಳಗೆ ಬಂದು ಕೂತ್ಕೊಳ್ಳಲ್ಲ. ಯಾವುದು ಎತ್ತರವಾದ ಜಾಗ ಇರುತ್ತೆ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ. ಇದನ್ನು ಯಾವುದಕ್ಕೆ ಸಂಕೇತ ಅಂದರೆ ಮದಕ್ಕೆ ಸಂಕೇತ. ಮದ, ನಮ್ಮ ಸಮಾನ ಯಾರಿದ್ದಾರೆ, ಐ ಆಮ್ ಗ್ರೇಟ್, ಐ ಆಮ್ ಟಾಪ್, ಈ ಥರದ ಒಂದು ಧೋರಣೆ ನಮ್ಗಲ್ಲಿ ಕಾಣ್ತಾ ಇರುತ್ತೆ. ಈ ಗರುಡ ಪಕ್ಷಿಯ ಹೆಸರನ್ನ ನಾವು ಹೇಳಿದರೂ ಕೂಡ, ಆದರೆ ಈ ನಡೆಯನ್ನು ಗುರುಸಿದರೂ ಕೂಡ ನಮ್ಮೊಳಗೆ ಈ ಸ್ವಭಾವ ಇದ್ದರೆ ನಮ್ಮೊಳಗೆ ಈ ಸುಪರ್ಣ ಇದೆ ಅಂತ ಅರ್ಥ. ನೋಡಿ, ಭಾಳಷ್ಟು ಸಲ ನಮ್ಗೆ ಹಾಗಾಗತ್ತೆ, ಅವ್ರು ನಿನ್ನ ಕೇಳೋದು ನಂಗೆ ಗೊತ್ತಾಗಲ್ವಾ, ಏನೋ ಅವ್ರು ಹೇಳ್ದಂಗೆಲ್ಲ ಕೇಳಬೇಕು ಅಂತಿದೆಯೋ, ಇದೆಲ್ಲ ಮಾತಾಡ್ತೀವಿ ನಾವು. ಅಂದರೆ ನಮ್ಮ ಮನಸ್ಸು ಮುಕ್ತವಾಗಿರೋದಿಲ್ಲ. ಯಾರು ಏನು ಹೇಳ್ತಾರೆ ಅದನ್ನು ಕೇಳೋಣ, ವಿಮರ್ಶೆ ಮಾಡೋಣ, ಸರಿಯಾಗಿದ್ದರೆ ತೋಣ, ಇಲ್ದಿದ್ರೆ ನೋಡೋಣ ಅನ್ನೋಂಥ ತಾಳ್ಮೆ ಕೂಡ ಇರಲ್ಲ. ಅವ್ರೇನು ಕೇಳ, ಅವ್ರು ಯಾರು ಹೇಳೋಕ್ಕೆ. ಯಾವತ್ತಿನವರೆಗೂ ಈ ಧೋರಣೆಗಳು ನಮ್ಮೊಳಗೆ ಇರುತ್ತೋ ಆವತ್ತಿನವರೆಗೂ ನಮ್ಮೊಳಗೆ ಈ ಗರುಡ ಪಕ್ಷಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇನ್ನು ಕೊನೆಯದು ಯಾವುದು? ಗೃಧ್ರಯಾತುಮ್ ಅಂತ, ಹದ್ದು ಅಂತ ರೂಢಿಲು ಬಳಸ್ವಿ. ಹದ್ದಿನ ಕಣ ಅವ್ರದ್ದು, ಹದ್ದಿನ ಕಣ್ಣು ಬಿದ್ದರೂ ಹೋಯ್ತು ಅಂತ. ಅಂದರೆ ಹದ್ದಿನ ಕಣ್ಣಿಗೆ ಬಿದ್ದರೆ ಅಲ್ಲಿ ಏನೂ ಉಳಿಯೋ ಹಂಗಿಲ್ಲ ಅಂತ. ಅದು ಲೋಭಕ್ಕೆ ಸಂಕೇತ. ಬೇಕು 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 ಇನ್ನೂ ಬೇಕು ಅಂತ. ಕಾಮಕ್ಕೂ ಲೋಭಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ, ಅದು ತಿಳ್ಕೋಬೇಕು. ಅದು ಕೂಡ ಆಸೆ ತಾನೆ, ಕಾಮನೋ ಆಸೆ, ಲೋಭನೋ ಆಸೆ. ಡಿಫರೆನ್ಸ್ ಏನು? ಕಾಮ ಏನು ಅಂತಾರೆ, ಬೇಕು 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 ಅಂತ ಅನುಭವಿಸ್ಬಿಟ್ಟು ಹೊರಟೋಗ್ತಾರೆ. ಲೋಭ ಏನು, ಬೇಕು ಬೇಕು ಅಂತ ಅನುಭವಿಸ್ಬಿಟ್ಟು ನಾಳೆಗೊಂಚೂರು ಇಲ್ಲಿಂತ ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ. ಇದು ದಟ್ಸ್ ಎ ಡಿಫರೆನ್ಸ್. ಇವತ್ತಿಗೆ ಆಯ್ತಲ್ಲಪ್ಪ ಅಂದು ಬಿಡಲ್ಲ. ಕಾಮಿ ಇವತ್ತಿಗೆ ಬೇಕಾದಷ್ಟು ಎಂಜಾಯ್ಮೆಂಟ್ ಬಿಟ್ಟು ಹೊಡ್ತಾನೆ ಪಾಪ. ಈ ಲೋಭಿ ಹಂಗಲ್ಲ, ಇವತ್ತಿಗಾಯ್ತು ನಾಳೆಗೂ ಒಂಚೂರು ಇಲ್ಲಿ ಅಂತ ಎತ್ಕೊಂಡು ಹೋಗ್ತಾನೆ. ನಾನು ತಿಂದು ಹೋದ ಕೊಂಡು ಹೋದ ಅಂತ. ಇದು ಡಿಫರೆನ್ಸ್. ಯಾವುದು? ಗೃಧ್ರ, ಹದ್ದು. ಇವೆಲ್ಲವೂ ಕೂಡ ನಮ್ಮೊಳಗೆ ಕೆಲಸ ಮಾಡ್ತಾ ಇದೆ. ಎಷ್ಟೆಷ್ಟು ತರಹದ ಹದ್ದುಗಳು, ಎಷ್ಟೆಷ್ಟು ತರಹದ ಗರುಡಗಳು, ಎಷ್ಟೆಷ್ಟು ತರಹದ ಕೋಕ ಪಕ್ಷಿಗಳು, ನಾಯಿಗಳು, ತೋಳಗಳು, ಗೂಬೆಗಳು. ಅಂತರಂಗ ಪರಿಶುದ್ಧವಾಗಿರುವಂಥ ನಾವು ನಿರೀಕ್ಷೆ ಮಾಡಿ ಈ ಪರಿಶುದ್ಧವಾದ ಅಂತರಂಗದಲ್ಲಿ ಆನಂದದ ಅನುಭವ ಆಗಬೇಕು ಅಂತ ನಿರೀಕ್ಷೆ ಮಾಡಿದರೆ ಸಿಗುತ್ತಾ? ಎಷ್ಟು ದೂರ ಇದೆ ನಮಗೂ ಆನಂದಕ್ಕೂ ಕೂಡ. ಹಾಗಾದರೆ ಏನು ಮಾಡಬೇಕು? ಎಷ್ಟೋ ಜನರಿಗೆ ಈ ಮುಂಚೆ ಎಷ್ಟೋ ಸಂಚಿಕೆಯಲ್ಲೂ ಕೂಡ ನಾನು ಈ ಗುರುಗಳ ಪಾಠಗಳನ್ನು ಆಧಾರವಾಗಿಟ್ಕೊಂಡು ಇವೆಲ್ಲ ವಿಷಯಗಳನ್ನ ತಿಳಿಸಿದ್ದೀನಿ. ಅವುಗಳನ್ನು ಎಷ್ಟೋ ಜನ ನೋಡಿರಬಹುದು ನಿಮ್ಮಲ್ಲಿ, ಅಥವಾ ಇದೆಲ್ಲ ನೋಡದೇ ಇರೋ ಎಷ್ಟೋ ಜನರಿಗೂ ಕೂಡ ಈ ಅರಿಷಡ್ ವರ್ಗಗಳ ಬಗ್ಗೆ ಗೊತ್ತಿದೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ನಮ್ಮಲ್ಲಿರೋ ಶತ್ರುಗಳಿದು ಅಂತಲೂ ಗೊತ್ತಿದೆ. ಈ ಶತ್ರುಗಳಿಂದಾಗಿಯೇ ನಾವು ಹಾಳಾಗ್ತೀವಿ, ಹೊರಗಿನ ಶತ್ರುಗಳು ಬೇಕಾಗಿಲ್ಲ, ನಮ್ಮಲ್ಲಿರೋ ಶತ್ರುಗಳೇ ನಮ್ಮನ್ನು ಹಾಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಸಂದರ್ಭ ಬಂದಾಗ ಡಿಸ್ಕಸ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿದೆ.
ಆದರೆ ಇವುಗಳನ್ನು ಹೇಗೆ ಹೊರಗೆ ಹಾಕಬೇಕು, ಇವುಗಳನ್ನು ಹೇಗೆ ನಾವು ನಮ್ಮಿಂದ ದೂರ ಮಾಡ್ಕೋಬೇಕು, ಇವುಗಳಿಂದ ಪರಿಶುದ್ಧವಾಗಿ ಇವುಗಳನ್ನೆಲ್ಲ ತೊಡೆದು ಆಚೆ ಹಾಕಿ ನಮ್ಮನ್ನು ನಾವು ಹೇಗೆ ಪರಿಶುದ್ಧ ಮಾಡ್ಕೋಬೇಕು, ಆ ಶುದ್ಧವಾದ ಅಂತರಂಗದಲ್ಲಿ, ಆ ಶುದ್ಧವಾದ ಚೇತನದಲ್ಲಿ ಆನಂದದ ಅನುಭವನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗುರುಗಳು ಅದ್ಭುತವಾಗಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಭಾಗದಲ್ಲಿ ಅದನ್ನೆಲ್ಲ ನಾವು ಹೇಗೆ ಮಾಡಬೇಕು, ನಿಜವಾಗ್ಲೂ ನಮ್ಮ ಪ್ರಯತ್ನ ಹೇಗಿರಬೇಕು, ನಾವು ಹೇಗೆ ಸಾಧನೆ ಎಡೆಗೆ ಹೋಗಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.